ಉಪಸ್ಥಿತಿ ಮತ್ತು ಧೈರ್ಯ, ಪ್ರೆಸೆನ್ಸ್ ಅಂಡ್ ಕರೇಜ್. ದೀರ್ಘವಾಗಿ ಉಸಿರಾಡಿ ಮತ್ತು ಶಾಂತರಾಗಿ. ನಾವು ನಮ್ಮ ಜೀವನದ ಬಹುಪಾಲು ಸಮಯವನ್ನು ಗುರಿಯ ಕಾಯುವಿಕೆಯಲ್ಲೇ ಕಳೆಯುತ್ತೇವೆ, ಆದರೆ ಪ್ರಯಾಣವೇ ಪ್ರತಿಫಲ ಎಂಬುದನ್ನು ಮರೆಯುತ್ತೇವೆ. ನೀವು ಈ ಕ್ಷಣಕ್ಕಾಗಿ ಸಂತೋಷವಾಗಿರಲು ಕಲಿಯಬೇಕು, ಏಕೆಂದರೆ ಈ ಕ್ಷಣವೇ ನಿಮ್ಮ ಜೀವನ. ನಾವು ದೊಡ್ಡ ಮೈಲಿಗಲ್ಲುಗಳನ್ನು ಹುಡುಕುತ್ತೇವೆ, ಆದರೆ ಸತ್ಯವೆಂದರೆ ನಮಗೆ ದಿನಗಳು ನೆನಪಿರುವುದಿಲ್ಲ, ಕೇವಲ ಕ್ಷಣಗಳು ನೆನಪಿರುತ್ತವೆ. ಭಯವು ನಮ್ಮನ್ನು ಈ ಕ್ಷಣಗಳನ್ನು ಬದುಕದಂತೆ ತಡೆಯುತ್ತದೆ. ಆದರೆ ನೆನಪಿಡಿ, ಜೀವನದಲ್ಲಿ ಯಾವುದಕ್ಕೂ ಹೆದರಬೇಕಾಗಿಲ್ಲ, ಅದನ್ನು ಕೇವಲ ಅರ್ಥಮಾಡಿಕೊಳ್ಳಬೇಕಷ್ಟೇ. ನಾವು ಓಡುವುದನ್ನು ನಿಲ್ಲಿಸಿದಾಗ ಹೆಚ್ಚು ಅರ್ಥಮಾಡಿಕೊಳ್ಳಲು ಇದು ಸರಿಯಾದ ಸಮಯ, ಇದರಿಂದ ನಾವು ಕಡಿಮೆ ಭಯಪಡಬಹುದು ಎಂಬುದು ತಿಳಿಯುತ್ತದೆ. ನೈಜ ಸಂತೋಷವು ಶಕ್ತಿ ಹೆಚ್ಚುತ್ತಿದೆ ಮತ್ತು ಪ್ರತಿರೋಧವನ್ನು ಜಯಿಸಲಾಗುತ್ತಿದೆ ಎಂಬ ಭಾವನೆಯಲ್ಲಿದೆ. ನೀವು ಎಲ್ಲೋ ಸಿಲುಕಿಕೊಂಡಿದ್ದೀರಿ ಎನಿಸಿದರೆ ಕೇವಲ ಮುಂದೆ ಸಾಗಿ. ನೀವು ಕೇವಲ ಎದ್ದು ನಿಂತು ನಡೆದರೆ ಜೀವನವು ನಿಮಗಾಗಿ ತೆರೆದುಕೊಳ್ಳುತ್ತದೆ ಎಂದು ನಾನು ನಂಬುತ್ತೇನೆ. ಚಲನೆಯೇ ಪ್ರೇರಣೆಯನ್ನು ನೀಡುತ್ತದೆ. ನೀವು ಮೊದಲ ಹೆಜ್ಜೆ ಇಟ್ಟಾಗ ಏನೋ ಒಂದು ನಿಮ್ಮನ್ನು ಚಲಿಸುತ್ತಿರಲು ಪ್ರೇರೇಪಿಸುತ್ತದೆ. ಸೋಲಿಗೆ ಹೆದರಬೇಡಿ, ಏಕೆಂದರೆ ತಪ್ಪುಗಳು ಜೀವನದ ಒಂದು ಭಾಗ, ಆದರೆ ಆ ತಪ್ಪಿಗೆ ನೀವು ನೀಡುವ ಪ್ರತಿಕ್ರಿಯೆಯೇ ಮುಖ್ಯ. ಕೊನೆಯದಾಗಿ, ಇಂದು ಪೂರ್ಣವಾಗಿ ಬದುಕಲು ನಿರ್ಧರಿಸಿ. ಯಾರೂ ಕೇಳಿಸಿಕೊಳ್ಳುತ್ತಿಲ್ಲ ಎಂಬಂತೆ ಹಾಡಿ ಮತ್ತು ಭೂಮಿಯ ಮೇಲೆ ಸ್ವರ್ಗವಿದೆ ಎಂಬಂತೆ ಬದುಕಿ. ನಿಮ್ಮ ಜೀವನವು ಕ್ಷಣಗಳ ಸರಣಿಯಾಗಿದೆ ಮತ್ತು ಪ್ರತಿಯೊಂದನ್ನು ಬದುಕುವುದು ಯಶಸ್ಸು.